ನವೆಂಬರ್ ಕ್ರಾಂತಿ ಟುಸ್ ಪಟಾಕಿ ಸಂಕ್ರಾಂತಿಗೂ ಆಗಲಿಲ್ಲ. ಮೇ ತಿಂಗಳ ಮೇಲಿದ್ದ ವಿಶ್ವಾಸವು ಡಿಕೆಶಿ ವಿಶ್ವಾಸವೂ ಉಡುಗಿದೆ. ಖರ್ಗೆ ಹೇಳಿಕೆ ಬಳಿಕ ನಿನ್ನೆ ಸಿಎಂ ಹರಿಪ್ರಸಾದ್ ಮೀಟಿಂಗ್ ನಡೆದಿದ್ದು ಪುನರ್ರಚನೆ ಅಸ್ತ್ರ ಪ್ರಬಲವಾಗಿ ಪ್ರಯೋಗಿಸುವ ಪ್ಲಾನ್ ಆಗಿದೆ. ಅತ್ತ ಕೆಪಿಸಿಸಿ ಪಟ್ಟಕ್ಕೆ ಹೊಸ ಕಾಂಪಿಟೇಟರ್ ಎಂಟ್ರಿ ಸಾಧ್ಯತೆ ಇದೆ. ಶೃಂಗೇರಿಯಲ್ಲಿ ಪೋಸ್ಟಲ್ ಬ್ಯಾಲೆಟ್ ಬ್ಯಾಟಲ್ ರಾಜ್ಯದ ಕುತೂಹಲ ಸೆಳೆಯಿತು. ಜೀವರಾಜ್ ಒಡ್ಡಿದ್ದಂಥ ಅಗ್ನಿ ಪರೀಕ್ಷೆಯನ್ನ ರಾಜೇಗೌಡ ಗೆದ್ದು ಬೇಕಿದ್ರು. ಅಂಚೆ ಮತದ ಅಂಚಿನಲ್ಲಿ ಗೆದ್ದ ಹಸ್ತಪಡೆ ಇನ್ನೆರಡು ಮತಗಳ ಲೀಡ್ನಿಂದ ಗೆದ್ದು ಬೇಕಿತ್ತು. ಆದ್ರೆ ಸಂಜೆ ಆಗ್ತಾ ಇದ್ದ ಹಾಗೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಹೈ ಡ್ರಾಮಾ ಸೃಷ್ಟಿಸಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಒಂದೇ ಬಾರಿ 993 ರೂಪಾಯಿ ಏರಿಕೆ ಕಂಡಿದೆ. ಈ ಬೆನ್ನಲ್ಲೇ ಪೊಲಿಟಿಕಲ್ ವಾರ್ಗೂ ವೇದಿಕೆ ಕಲ್ಪಿಸಿದೆ. ಗ್ಯಾಸ್ ಕಂಪನಿಗಳ ಮೇಲೆ ಜೋಶಿ ಗೂಬೆ ಕೂರಿಸಿ ಜಾರಿಕೊಂಡ್ರೆ ಎಲೆಕ್ಷನ್ ಮುಗಿಯೋ ತನಕ ಯಾಕೆ ಏರಿಕೆಯಾಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಮೋದಿ ಅಚ್ಚೇದಿಂಗೂ ಛೇಡಿಸಿದೆ. ಮೊನ್ನೆ ತೋರಿಸಿದ್ದು ಜಸ್ಟ್ ಟೀಸರ್, ಪಿಕ್ಚರ್ ಬಾಕಿ ಅಂತ ವರುಣನ ಸಂದೇಶಕ್ಕೆ ಜಿಬಿಎ ಎಚ್ಚೆತ್ತಿಲ್ಲ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ಇವತ್ತು ಕ್ಲಿಯರ್ ಆಗಿದ್ರೆ ಎಂಎಸ್ ಬಿಲ್ಡಿಂಗ್ ಬಳಿ ರಸ್ತೆ ಕುಸಿದು ಹೋಗಿದೆ. ಪೊಲೀಸ್ ಜೀಪ್ ಅಲ್ಲೇ ಲಾಕ್ ಆಗಿದೆ. 450 ಕಂಬಗಳು, 80ಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳು ಬ್ಲಾಸ್ಟ್ ಆಗಿವೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಭೀತಿ ಆವರಿಸಿದೆ. ಅಣ್ವಸ್ತ್ರ ಆಜ್ಞೆ ಪಾಲಿಸದೆ ಶಾಂತಿ ಇಲ್ಲ ಅಂತ ಟ್ರಂಪ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಆದರೆ ಅಮೆರಿಕ ನಂಬಿಕೆಗೆ ಯೋಗ್ಯವಲ್ಲ ಅಂತ ಇರಾನ್ ತಿರುಗೇಟು ಕೊಟ್ಟಿದೆ. ಇತ್ತ ಜರ್ಮನಿ ಚಾನ್ಸಲರ್ ಮತ್ತು ಟ್ರಂಪ್ ಮಧ್ಯೆ ವಾಕ್ಸಮರ ಶುರುವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.